ಏನಾಯ್ತು? ಯಾಕೆ ಹೀಗಿದ್ದೀರಾ? ದೇವಕಿಗೆ ಡೆಲಿವರಿ ಆದಾಗ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದು ಬಿಲ್ಸ್ ಫೈಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಅದನ್ನೆಲ್ಲ ನೀವು ನೋಡ್ತಾನೆ ಇಲ್ವಲ್ಲಪ್ಪ? ಯಾಕಪ್ಪ? ಈಗ ನನ್ನ ಗಮನ ಎಲ್ಲ ಆ JS ಮೇಲಿದೆ ಗಿರಿ. ಹದ್ದು ತುಂಬ ಎತ್ತರದಲ್ಲಿ ಇದ್ದುಕೊಂಡು ತನ್ನ ಬೇಟೆಗೆ ಹೊಂಚಾಕಿದಾಗೆ ಇವನು ನಮ್ಮನ್ನು ಕಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅವನು ಫೋನಲ್ಲಿ ದೇವಕಿ ಮಗು ಬಗ್ಗೆ ಪ್ರಸ್ತಾಪ ಮಾಡಿದ. ಬಹುಶಃ ಅದ್ರ ಹಿಂದೆ ಅವನದೇನೋ ಆಟ ಇದೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನನ್ನ ಮಗಳು ದೇವಕಿನ ನಾನು ಜೀವಂತವಾಗಿ ಕಾಪಾಡ್ಕೊಂಡಿದ್ದನ್ನು ನೆನೆಸ್ಕೊಂಡ್ರೆ ಯಾವ ತಂದೆಯ ಜೀವನದಲ್ಲೂ ಅಂಥ ಸ್ಥಿತಿ ಬರಬಾರ್ದು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಗಿರಿ, ಪಾಪ ನನ್ನ ದೇವಕಿ ಬಾಳಲ್ಲಿ ಮತ್ತೆ ಅಂಥದ್ದೇ ಆಟ ಬಂದ್ರೆ? ಅಪ್ಪ, ಅವನ ಆಟ ಎಲ್ಲ ನಮ್ಮ ಬೆನ್ನ ಹಿಂದೆ ಅಷ್ಟೇ. ಕಣ್ಮುಂದೆ ಬರೋದಕ್ಕೆ ಅವನಿಗೆ ಧೈರ್ಯ ಇಲ್ಲ. ಅದೇ ನನಗೂ ಭಯ ಆಗ್ತಾ ಇರೋದು ಗಿರಿ. ಅವನು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರ್ಬೋದು, ಆದರೆ ಅವನ ಕಡೆಯವ್ರನ್ನ ಬಿಟ್ಟು ನಮ್ಮ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದಾನೆ. ಅದಕ್ಕೆ ನಮ್ಮ ಮನೆ ಪ್ರತಿಯೊಂದು ವಿಚಾರನೂ ಅವನಿಗೆ ಗೊತ್ತಾಗ್ತಾ ಇರೋದು. ಹೊರಗಡೆ ವಿಚಾರ ಆಗಿದ್ರೆ ತಿಳ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೋದಾಗಿತ್ತು. ಆದರೆ ನಮ್ಮ ಮನೆ ಒಳಗೆ ಏನು ನಡೀತಾ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇದೆ. ಇದು ಹೇಗೆ ಸಾಧ್ಯ? ಅಂದ್ರೆ ನಮ್ಮ ಮನೆಯಲ್ಲೇ ಯಾರೋ ಅವನಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಇದನ್ನ ನಂಬಲ್ಲಪ್ಪ. ನನಗೂ ನಂಬಿಕೆ ಇಲ್ಲ ಕಣೋ. ಆದರೆ ಇಲ್ಲಿ ನಡೀತಾ ಇರೋ ಘಟನೆಗಳನ್ನು ನೋಡಿದ್ರೆ ಅನುಮಾನ ಬರ್ತಾ ಇದೆ. ಇಲ್ಲಿ ಯಾರು ರಾಮ ಯಾರು ರಾವಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಪ್ಪ, ನೀವು ಅವನ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರೋದ್ರಿಂದ ನಿಮ್ಗೆ ಹೀಗೆಲ್ಲ ಅನ್ನಿಸ್ತಿದೆ. ಅವನ ಬಗ್ಗೆ ನಮ್ಮನೇಲಿ ಗೊತ್ತಿರೋದು ನನಗೆ, ನಿಮಗೆ, ದೇವಕಿಗೆ. ಅಂದಮೇಲೆ ಅವನಿಗೆ ಯಾರು ಸಹಾಯ ಮಾಡ್ತಾರೆ? ಅದು ಅಲ್ಲದೆ ಇಲ್ಲಿರೋರು ಯಾರು ನೀವು ಹಾಕಿದ ಗೆರೆನ ದಾಟೋದಿಲ್ಲ ಅಪ್ಪ. ದಾಟಿದ್ರೆ ಏನ್ ಪರಿಣಾಮ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಯಾವುದೋ ಟೆನ್ಷನ್ ಅಲ್ಲಿದೆ. ಗೊತ್ತಾಗ್ಲಿಲ್ಲ. ಈಗ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಾಯ್ತು ಬಾಸ್? ಅದು ಅಂದ್ರೆ ನಿಮ್ಮ ಮಗಳು ಏನು ಕೆಲಸ ಮಾಡ್ತಾ ಇಲ್ವಾ? ಮಾಡಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ ಬಾಸ್, ಆದ್ರೆ ಅಪ್ಪ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ ಅಂತ. ಈಗಿನ ಕಾಲದ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಯಸ್ತಾರೆ. ಅದನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ನಿಮ್ಮ ಮಗ ಅಳಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟ ಹಾಗೆ ನಿಮ್ಮ ಮಗಳಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಆದರೆ ನೀವು ನನಗೆ ನಿಯತ್ತಾಗಿರ್ಬೇಕು. ಖಂಡಿತ ಇರ್ತೀನಿ ಬಾಸ್. ಸರಿ, ನೀವು ಫ್ರೀ ಆದ್ಮೇಲೆ ನನಗೆ ಫೋನ್ ಮಾಡಿ. ತುಂಬಾ ಮಾತಾಡೋದಿದೆ. ಸರಿ ಬಾಸ್. ನೋಡಿದ್ರೇನ್ರಿ, ನಿಮ್ಮ ಮನೆಯವ್ರಿಗಿಂತ ನಿಮ್ಮ ಬಾಸೇ ಎಷ್ಟು ಒಳ್ಳೆಯವರು. ನಿಮ್ಮ ಮನೆಯವ್ರಿಗೆ ನಮ್ಮ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ನಿಮ್ಮ ಬಾಸ್ ನೋಡಿದ್ರ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಮಾತು ಕೇಳ್ರಿ, ಹೇಗಾದ್ರೂ ಮಾಡಿ ನಮ್ಮ ಶೋಭಿಗೆ ಒಂದು ಕೆಲಸ ಕೊಡಿಸ್ಬಿಡ್ರಿ. ಅವಳಿಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ನಿಮ್ಮ ಜೊತೆನೇ ಇದ್ದು ಅವಳು ಸ್ವಲ್ಪ ಕೆಲಸ ಕಲ್ತ್ಕೊಳ್ಳಿ, ಅಲ್ವಾ ಶೋಭಿ? ಯಾಕೆ ಯಾಕೆ ನನ್ನ ಫೋನೇ ತೆಗೆಯೋದಿಲ್ಲಲ್ಲ ನೀನು. ನನ್ನ ಎಷ್ಟು ಅಂತ ಅವಾಯ್ಡ್ ಮಾಡ್ತೀಯ ದೇವಕಿ. ನೀನೆಷ್ಟೇ ಅವಾಯ್ಡ್ ಮಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಹದ್ದಿನಾಗೆ ನಿನ್ನ ಮೇಲೆ ಕಣ್ಣಿಟ್ಟಿರ್ತೀನಿ.
ನೀನಾಗೆ ಅವಾಯ್ಡ್ ಮಾಡ್ತಾ ಇದೀಯಾ ಅಥವಾ ಯಾರಾದರೂ ಮಾಡಿಸ್ತಾ ಇದ್ದಾರ? ಆ ಮನೆಯಲ್ಲಿ ನನಗೆ ಕಂಟ್ರೋಲ್ ಸಿಗದೆ ಇದ್ದವರು ಯಾರಿದ್ದಾರೆ? ಧರ್ಮರಾಜ್ ನಿನ್ನ ಕಂಟ್ರೋಲ್ ಮಾಡ್ತಾನೆ ಅನ್ನೋದು ಸಾಧ್ಯನೇ ಇಲ್ಲ. ನೋ, ನೀನಾಗಲೇ ಅವನ ಕಂಟ್ರೋಲ್ ಮೀರಿ ದೂರ ಹೋಗಿದ್ಯಾ. ಹಾಗಾದ್ರೆ ಇನ್ಯಾರು? ನೀನಾ 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 ನೀನು 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 ಹಾಗಾದ್ರೆ ಯಾರು? ಯಾರಾದ್ರೂ ಸರಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈ JSK ಕತ್ಲಲ್ಲಿದ್ದು ಆಟ ಆಡ್ಸಕ್ಕೂ ಗೊತ್ತು, ನನ್ನ ವಿರುದ್ಧ ನಿಲ್ಲೋರ್ನ ಕತ್ಲೆ ಕೂಪಕ್ಕೂ ತಳ್ಳಕ್ಕೂ ಗೊತ್ತು.